ಹೈ ಗೈಸ್, ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೇನಂದ್ರೆ ಹೊಸ ಡಿಶ್ ತಂದೂರಿ ಚಿಕನ್ ಬಿರಿಯಾನಿ. ನಾನು ಮತ್ತೆ ನಾಗೇಶಣ್ಣ ಸೇರ್ಕೊಂಡು ಮಾಡ್ತಿರೋದು. ಇದೊಂಥರ ಡಿಫ್ರೆಂಟ್ ಬಿರಿಯಾನಿ. ವಿಡಿಯೋದಲ್ಲಿ ಮಾಡೇ ಇಲ್ಲ ಅಲ್ಲಣ್ಣ? ನಾವು ಮಾಡೇ ಇಲ್ಲ, ಇವತ್ತೇ ಹೊಸದಾಗಿ ಮಾಡ್ತಿರೋದು. ನೀವು ಒಂದ್ಸರಿ ಟ್ರೈ ಮಾಡಿ. ಇವಾಗ ಅದಕ್ಕೋಸ್ಕರ ಮೊದಲು ಅದಕ್ಕೆ ಒಂದು ಬೇಷನ್ ಇಟ್ಟಿದ್ದೀವಿ. ನಮ್ಮ ಮಕ್ಳಿಗೆಲ್ಲ ಮಾಡ್ಬೇಕಲ್ಲ, ಅದಕ್ಕೆ ದೊಡ್ಡದಿಕ್ಕಿದ್ದೀವಿ. ಒಂದು ಪಾತ್ರೆ ಇಕ್ಕಿ ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ. ಇದಕ್ಕೇನಂದ್ರೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಒಂದು 2 ನಿಮಿಷ ಬಿಡು, ಅದು ಬತ್ತಿದಾದ್ಮೇಲೆ ಫ್ರೈ ಆಗುತ್ತೆ. ಗೈಸ್, ಒಂದು ವಾರ ಫುಲ್ಲು ವಿಡಿಯೋದಲ್ಲಿ ನಾನೇ ಜಾಸ್ತಿ ಕಾಣಿಸ್ಕೊಳ್ತೀನಿ. ಯಾಕೆ ಹೇಳು? ಯಾಕೆಂದ್ರೆ ನಮ್ಮ ಮನೆಗೆ ಎಕ್ಸಾಮ್ ಅಲ್ಲ. ಓಹೋ, ಹಂಗೆ. ನಾನೇ ಒಂದು ವಾರ ಇನ್ನ ಮೇಂಟೈನ್ ಮಾಡೋದು. ನೀನೇ ಚಾನಲ್ ಓನರು? ಚಾನಲ್ ಓನರು ನಾನೇ ಇದ್ದೀನಲ್ಲ ಅದರಲ್ಲಿ. ಪಾಪ ನಮ್ಮ ಮನೆ ಒಂಚೂರು ರೆಸ್ಟ್ ಕೂಡ ನಾವು ಓದ್ಕೊಳ್ತೀವಿ ಅಂತ. ಅವ್ರಿಗೆ ಅದು ಪಾತ್ರೆ ನೋಡೋದು ಕಾಲೆತ್ತವಳೆ. ರೈಟ್ ಕಮ್ಮಿ ಅಣ್ಣ, ಏನು ಮಾಡೋದು? ಚೆನ್ನಾಗಿ ಬ್ರೌನ್ ಆಗ್ಬೇಕದು. ಚಿಕನ್ ಎಲ್ಲಾನು ಇದು ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀವಿ. ಇವಾಗ ಎಣ್ಣೆ ನಾವು ಏನು ಬಿಸಿ ಮಾಡಿ ಈರುಳ್ಳಿ ಫ್ರೈ ಮಾಡಿಕೊಂಡು ಅದು ಮಿಕ್ಕಿರೋ ಎಣ್ಣೆಗೆ ಈಗ ಈ ಚಿಕನ್ ಹಾಕ್ತಾ ಇರೋದು. ಇದು ತಂದೂರಿ ಮಸಾಲ, ಇದು ರೆಡಿ ಸಿಗುತ್ತೆ ತಂದೂರಿ ಮಸಾಲ ಗೈಸ್. ಇದು ರೆಡಿ ತಂದೂರಿ ಮಸಾಲ ಹಾಕ್ತಾ ಇದ್ದೀನಿ ಇದಕ್ಕೆ. ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು, ಸ್ವಲ್ಪ ಜಾಸ್ತಿ ಏನಿಲ್ಲ. ಇದು ಈ ತಂದೂರಿ ಮಸಾಲ ಜೊತೆ ಚೆನ್ನಾಗಿ ಇನ್ನೂ ಫ್ರೈ ಆಗಲಿ ಚಿಕನ್. ಗೈಸ್, ಇಲ್ಲಿ ರೈಸ್ ಮಾಡ್ಕೊಳ್ಳೋಕ್ಕೆ ನಾವು ನೀರು ಬಿಸಿ ಇಟ್ಟಿದ್ದೀವಿ. ಅದಕ್ಕೆ ಇವಾಗ ಎಲ್ಲ ಸ್ಪೈಸಸ್ ಮಸಾಲ ಐಟಮ್ಸ್ನ ಹಾಕ್ಕೊಳ್ಳೋಣ. ಮೊದಲು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ 2 ಜಾಪತ್ರೆ, ಆಮೇಲೆ ಕಲ್ಲು 4, ಆಮೇಲೆ ಒಂದು 4-5 ಚಕ್ಕೆ, ಆಮೇಲೆ ಗಟ್ಟಿಕಾಯಿ 3, ಆಮೇಲೆ ಚಕ್ರ ಮೊಗ್ಗು 3, ಏಲಕ್ಕಿ ಒಂದು 4, ಆಮೇಲೆ ಇದು ಲವಂಗ ಒಂದು 7-8, ಆಮೇಲೆ ಒಂದು ಚೂರು ಸೋಂಪಿಷ್ಟು ಸಾಕಿದೆ. ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಲಿ, ಆಮೇಲೆ ರೈಸ್ ಹಾಕ್ಕೊಂಡು ಇನ್ನು ರೈಸ್ ಮಾಡ್ಕೊಳ್ಳೋಣ. ಇದು ಚಿಕನ್ ಫ್ರೈ ಆಗ್ತಾಯಿದೆ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಇವಾಗ ಇದಕ್ಕೊಂದು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಈಗ ನಿಂಬೆಹಣ್ಣು ಹಿಂಡಿ ಈ ಚಿಪ್ಪೆ ಕೂಡ ನಮ್ಗೆ ಬೇಕು, ಅದಕ್ಕೆ ಈ ರೈಸ್ಗೆ ಹಾಕ್ತಾಯಿದ್ದೀನಿ. ಒಟ್ಟು ಒಂದು ನಿಂಬೆಹಣ್ಣು ಹಾಕಿದ್ದೀನಿ ಇದಕ್ಕೆ. ಇದು 5% ರಸ ಇಟ್ಕೊಂಡು ಆವಾಗ ನಾವು ಇದನ್ನು ರೈಸ್ಗೆ ಹಾಕ್ಕೋಬೇಕು ಗೈಸ್. ಅಂದರೆ ಚಿಕನ್ ನಮಗೆ ಫ್ರೈ ಆಗಬೇಕು. ಫ್ರೈ ಆಗಿದ್ದು ಗೊತ್ತಾಗೋವರೆಗೂ ಇದೇ ಎಣ್ಣೆಯಲ್ಲಿ ತಂದೂರಿ ಮಸಾಲ ಜೊತೆ ಫ್ರೈ ಮಾಡ್ತಾ ಇರ್ಬೇಕು ಸ್ವಲ್ಪ, 1 ನಿಮಿಷ. ಇದಕ್ಕೆ ಒಂದು 8 ಸಣ್ಣ ಹಸಿಮೆಣಸಿನ್ಕಾಯಿನ ಹೆಚ್ಚು ಹಾಕ್ಕೊಂಡು, ಇದು 2 ಪೀಸ್ ಮಾಡ್ಕೊಂಡು ಹಾಕೋದು ಗೈಸ್. ಇದು ತಂದೂರಿ ಮಸಾಲ ಏನು ಹಾಕಿದ್ದೆ ಅದರಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ನಿಮ್ಗೆ ಕಾಣ್ತಿರ್ಬೋದು. ಸೂಪರಾಗಿ ಫ್ರೈ ಆಗಿದೆ. ಇದನ್ನ ಇವಾಗ ತೆಗೆದಿಕ್ಕೊಳ್ಳೋಣ ಒಂದು ಬೇರೆ ಪಾತ್ರೆಗೆ. ಇದೆಲ್ಲ ಇವಾಗ ಶಿಫ್ಟ್ ಮಾಡ್ಕೊಂಡಿದ್ದೀವಿ, ಫ್ರೈ ಮಾಡ್ಕೊಂಡಿರೋದನ್ನು. ಇವಾಗ ಅದೇ ಎಣ್ಣೆ ನಾವೇನು ಕರ್ಕೊಂಡಿದ್ವಿ ಚಿಕನ್ನ, ಅದೇ ಎಣ್ಣೆ ಇದೆ, ಅದೇ ಎಣ್ಣೆಗೆ ಹಾಕ್ತಾಯಿದ್ವಿ. ಆಮೇಲೆ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ಮಸಾಲ ಏನೇನಿದೆ ಅಂದರೆ ಈರುಳ್ಳಿ 2 ಈರುಳ್ಳಿ, 2 ಟೊಮೆಟೊ, ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಪುದೀನ, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಇಷ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಈ ಮಸಾಲಾನ ಅದಕ್ಕೆ ಆ್ಯಡ್ ಮಾಡ್ತೀವಿ ಇವಾಗ. ಇದೆಲ್ಲ ಫ್ರೈ ಮಾಡ್ಕೊಬೇಕು. ಇವಾಗ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದೊಂದು ಗ್ರೇವಿ ಥರ ರೆಡಿ ಆಗ್ಬೇಕು ನಮ್ಗೆ ಇವಾಗ. ಇದು ಒಂದು 2 ನಿಮಿಷ ಹಿಂಗೆ ಫ್ರೈ ಆಗ್ತಾ ಇರಲಿ ಆ ಎಣ್ಣೆಲಿ. ಆಮೇಲೆ ಅದಕ್ಕೆ ಏನೇನು ಆ್ಯಡ್ ಮಾಡ್ಕೊಬೇಕಂತ ಹೇಳ್ತೀನಿ.
ಸ್ವಲ್ಪ ಚಿಕನ್ ಮಸಾಲ, ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಗರಂ ಮಸಾಲ ಥರ, ಈ ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ ಅರಿಶಿನ, ಅದೇ ಸ್ವಲ್ಪ ಖಾರ ಪುಡಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಗೈಸ್, ನೀವು ಖಾರ ನೋಡ್ಕೊಂಡು ಹಾಕಿ. ಇದಾದಮೇಲೆ ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಅನ್ನಕ್ಕೂ ಹಾಕಿದ್ದೀನಿ, ನೋಡ್ಕೊಂಡು ಹಾಕಿ ಗೈಸ್ ನೀವು. ನಾನೇ ಮಾಡಿರೋದು ಇಷ್ಟೆಲ್ಲ. ಹಾಂ, ಅದೇ ಮೊಸರು, ಗಟ್ಟಿ ಮೊಸರು. ಇದಕ್ಕೊಂಚೂರು ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸಕ್ಕತ್ತಾಗಿರ್ತದೆ, ನಾನು ಹೇಳಿದ್ದು ಒಣಗಿ ಹಾಕೊಂತ. ಹಾಂ, ಇಷ್ಟು ಸಾಕು. ಅಲ್ಲ ಹೌದು, ಎಲ್ಲ ಐಡಿಯಾ ಇದು ನಂದೆ ತಾಯಿದು. ನಾವು ಸ್ವಲ್ಪ ಗಮಲ ಹಿಡ್ಕೊಂಬಂತು. ಹೊಟ್ಟೆ ಹಸಕ್ಕೆ ಏನಿಲ್ಲ. ಬೆಳಗ್ಗೆ ಒಡೆಯವು ತಿನ್ಬಾ. ಬೆಳಗ್ಗೆ ಒಡೆಯವು ಬರವ. ನೋಡು, ರೈಸ್ಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದೀವಿ. ಏನಂದ್ರೆ ಗ್ರೇವಿಗೂ ಹಾಕ್ತಿದೀವಿ, ಇದಕ್ಕೂ ಹಾಕ್ತಾ ಇದೀವಿ. ರೈಸ್ ಹಂಗೆ ಸಪ್ರೇಟ್ ಮಾಡ್ಕೊಂಡು ಚೆನ್ನಾಗಿರಲ್ಲ, ರೈಸ್ ಸ್ವಲ್ಪ ಉಪ್ಪು ಇರಲೇಬೇಕು. ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಹಾಕಿದ್ಯಲ್ಲ. ಅದಕ್ಕೂ ಹಾಕಿದ್ವಿ. ರೈಸ್ ನೋಡಿ, ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದೀವಿ ನಾವು. ಹತ್ರ ಮಸಾಲ, ರುಬ್ಬಿರೋ ಮಸಾಲ ಇದು. ಇವಾಗೆಲ್ಲ ಸೂಪರಾಗಿ ಫ್ರೈ ಆಗಿದೆ. ನಾವಿವಾಗ ಫ್ರೈ ಇಟ್ಕೊಂಡಿರೋಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡೋಣ. ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಫ್ರೈ ಆಗಲಿ, ಸಣ್ಣ ಉರಿಲಿ. ಗೈಸ್, ನಮ್ಮದು ನೀರಿಲ್ಲಿ ರೆಡಿ ಆಗಿದೆ. ಇವಾಗ ಅಕ್ಕಿ ಹಾಕೋಕ್ಕೆ ಕುದೀತಾ ಇದೆ ನೋಡಿ. ಇವಾಗ ಅಕ್ಕಿ ಹಾಕೊಂಬೇಡೋಣ. ಅದಕ್ಕೆ ನಮ್ಮದು ಒಂದು 15 to 20 ಮಿನಿಟ್ ನಾನು ಇಟ್ಕೊಂಡಿದ್ದೀನಿ. ಅಕ್ಕಿನ ನೆನೆಸಿಟ್ಕೊಂಡ್ರೆ ಅನ್ನ ತುಂಬ ಚೆನ್ನಾಗಾಗುತ್ತೆ. ಆ ಕಾರಣಕ್ಕೆ ಈಗ ನೆನೆಸಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಡಂಪ್ ಮಾಡೋಣ. ಚಿಕನು ಇವಾಗ ಚೆನ್ನಾಗಿ ನಾವೇನು ಗ್ರೇವಿ ಹಾಕಿದ್ದೀವಿ, ಗ್ರೇವಿಲೆಲ್ಲ ಹೊಂದ್ಕೊಂಡು ಬಾಯ್ಲ್ ಆಗಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ಆಮೇಲೆ ಈ ರೈಸ್ ಆದಮೇಲೆ ರೈಸ್ ಏನಂದ್ರೆ 70% ಅನ್ನ ಆಗಿರಬೇಕಿದು. 70% ಅನ್ನ ಆದಾಗ ಇದರಿಂದ ತೆಗೆದು ಇದಕ್ಕೆ ಹಾಕಿ ದಮ್ ಕಟ್ಟೋದು. ಹಸಿ ಕೊತ್ತಂಬರಿನ ಸ್ವಲ್ಪ ಹಾಕ್ಕೊಳ್ಳೋದು ಯಾವುದೇ ಇದು ಫ್ರೈಗೆ, ಆಯಿತಾ? ಇವಾಗ ನಾವಿಟ್ಟಿರೋ ಅಕ್ಕಿ ಗೈಸ್ ನೋಡಿ 70% ಬೆಂದಿದೆ ಈಗಿದು. ಹೆಂಗಂತಂದರೆ ಒಂದು ತಗೊಂಡು ನೀವು ಒಂದು ಇದು ಮಾಡಿ ನೋಡಿದರೆ 2 ಪೀಸ್ ಆಗಬೇಕು ಅಕ್ಕಿ, ಆವಾಗ 70% ಬೆಂದಿರುತ್ತೆ. ಸೊ ನಾವೀಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ರೈಸ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಗೈಸ್ ನಾನು. ಇವಾಗ ರೈಸ್ನ ಎಲ್ಲ ಕಡೆ ಸಮಾನಾಗಿ ಮಾಡಿಕೊಂಡು ಇದಕ್ಕೆ ದಮ್ ಕಟ್ಬಿಡೋಣ. ಈಗ ದಮ್ ಕಟ್ಟೋದಂದರೆ ಯಾವ್ದಾದ್ರು ಒಂದು ತವಾ ಇಟ್ಬಿಟ್ಟು, ಅಂದರೆ ಟ್ರಾನ್ಸ್ಫರ್ ಆಗಿ ಹೋಗಬೇಕು ಉರಿ, ಡೈರೆಕ್ಟ್ ಹೋಗಂಗಿಲ್ಲ ಇದು ಚಿಕನ್ಗೆ. ಹಂಗಾಗಿ ಈ ಮೆಥಡ್ ಯೂಸ್ ಮಾಡೋದು. ಇದಕ್ಕೆ ಆ್ಯಕ್ಚುಲಿ ಏನು ಮಾಡಬೇಕು, ಈ ಎಲ್ಲ ಸುತ್ತಲೂ ಹಿಟ್ಟು ಯಾವ್ದಾದ್ರು ಒಂದು ಹಿಟ್ಟು ಇಟ್ಬಿಟ್ಟು ಕಲಸಿ ಅದನ್ನು ದಮ್ ಕಟ್ತಾರೆ. ಇವಾಗ ನಾವು ಬಾಳೆ ಎಲೆಯಲ್ಲಿ ದಮ್ ಕಟ್ಟೋಣ. ಬಾಳೆ ಎಲೆ ಬಿಸಿ ಮಾಡ್ಕೊಳ್ಳೋದು ಅಂದರೆ ಸಾಫ್ಟ್ ಆಗುತ್ತೆ. ಆಡಾಡಿರ್ತೈತಲ್ಲ ಬಾಳೆ ಎಲೆ, ಈ ಥರ ಸಾಫ್ಟ್ ಮಾಡಿಕೊಂಡು ಸ್ವಲ್ಪ ಬೆಂಕಿ ಹಿಡಿದ್ರೆ ಸಾಫ್ಟ್ ಆಗುತ್ತೆ ಬಾಳೆ ಎಲೆ. ನೋಡಿ ಹಂಗಾಯ್ತು. ಇವಾಗ ಎಂತ ಕತ್ತಿ ಇಟ್ಟಿರಿ.
ಇವಾಗ ಇದನ್ನು ಉಲ್ಟಾ ಮುಚ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಭಾರ ಇಕ್ಬೇಕು. ಕಲ್ಲಿದ್ರೆ ಕಲ್ಲು ಇಕ್ತಾರೆ. ನಾವಿಲ್ಲಿ ಇದು ಏನದು ನೀರು ಹಾಕಿ ಇಟ್ಟಿದ್ದೀನಿ ನಾನು, ಭಾರ ಚೆನ್ನಾಗಾಗಲಿ ಅಂತ. ಇವಾಗ ಇದು ವೆರಿ ಸಿಮ್ಮಲ್ಲಿ ಒಂದು 10 to 15 ಮಿನಿಟ್ಸ್ ಇರಬೇಕು ಹಿಂಗೆ. ಆಮೇಲೆ ಓಪನ್ ಮಾಡೋಣ. ಹಾಗೆ ಇದು 15 ಮಿನಿಟ್ ಆಗಿದೆ. ಇವಾಗ ಇದನ್ನು ದಮ್ ಓಪನ್ ಮಾಡ್ತಾ ಇದ್ದೀನಿ. ಮೊದಲು ಇದು ಕೇಸರಿನ ಹಾಲಲ್ಲಿ ನೆನೆಸ್ಬಿಟ್ಟು ಹಾಕೋದು ಒಂದು ಸ್ವಲ್ಪ. ಒಂದು ಅರ್ಧ ನಿಂಬೆಹಣ್ಣು ಇಡ್ತಾ ಇದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಇವಾಗ. ಗೈಸ್ ಬಿರಿಯಾನಿ ರೆಡಿ ಆಗ್ಬಿಟ್ಟು ಶಿಫ್ಟ್ ಮಾಡೋಣ. ಈ ಥರ ಕಾಣಿಸುತ್ತೆ ಬಿರಿಯಾನಿ. ಒಂದು ತಪ್ಪು ರೆಡಿ ಮಾಡಿಕೋರಿ. ನನ್ನ ತಂಗಿನೂ ನಾಗೇಶ್ವರ ಸೇರ್ಕೊಂಡು ನಮ್ಮ ಏರಿಯಾ ಫ್ಯಾನ್ಸ್, ನನ್ನ ತಂಗಿ ಫ್ಯಾನ್ಸ್ಗೆಲ್ಲ ಅಡುಗೆ ಮಾಡ್ತಾರೆ. ಓ ನಿನಗೆ ಮೇಲೆ ಬೇಕಾ? ನೀನು ಬಿಡ್ಬೋದ ಸಾ? ನೀನು ಅಡುಗೆಲ್ಲ ಸರಿಯಾಗಿ ಹಾಕಿದೆ. ಹಾಂ ಅಮ್ಮಲ್ಗೋಯ್ತು. ಹಾಂ ಕರಿ ಹೋಗು. ನಿಮ್ಗಳಲ್ಲಿ ಪುಕ್ಷಟನೆ ಅಮ್ಮ ಕರಿ ಹೋಗಿ. ಅಮ್ಮ ಕಡೆ ಹೋಗಿದ್ದೆ. ಅಲ್ಲಿ ಓಡಾಡೋದು ದಾರಿ ಬೇಕು. ಗೈಸ್ ಇವಾಗ ಬಿರಿಯಾನಿ ಊಟ ತಿಂದ್ಬಿಟ್ಟು ಓದಕ್ಕೆ ಹೋಗ್ಬೇಕು ನಾವು. ಫುಲ್ಲು ತಲೆ ಕೆಟ್ಟಾಗ್ಬಿಟ್ಟಿದೆ ಓದಕ್ಕೆ. ಅದು ತಲೆಗೆ ಓದಕ್ಕೆ ಏನೊಂದು ನಿಜವಾಗ್ಲೂ ಯಾವುದೋ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು. ಅದಕ್ಕೆ ಎಕ್ಸಾಮು ಇನ್ನೊಂದು ಅವರ್ ಇರುವಾಗ ಓದು, ಒಂದು ತಲೆಗೆ ಓದು. ಅವಾಗೇ ಓದೋದು. ಇವಾಗ ಅದಕ್ಕೆ ಮನೆಗೆ ಬಿಡ್ತೀನಿ ಊಟ ಮಾಡಿ ಆರಾಮಾಗಿ ಕುತ್ಕೊಂಡು ಮನೆಗೆ ಎದ್ದು ಬರ್ಬಿಡ್ತೀನಿ. ಜಲ್ ತಾಂಬಾರಮ್ಮ ತಾಯಕ್ಕ, ಟೈಮ್ ಆಯ್ತು. ಸಾಕು ಈಗ ಬಿರಿಯಾನಿ ಡಿಫ್ರೆಂಟ್ ಬಿರಿಯಾನಿ ಟ್ರೈ ಮಾಡ್ತಾ ಇರೋದು. ಅವನಿಗೆ ಅವರೇ ಮಾಡಿರೋದು. ಅವಳು ನೋಡಿ ಮಾಡ್ಕೊಳ್ಳಿ. ರೌಡಿ ಅಲ್ಲಿ ನೋಡು ಸಾಕ ಇಲ್ವ ಅಂತ ಇಲ್ಲೇ ನೋಡ್ತೀಯಾ? ಗೈಸ್ ನೆನೆ ಅವರೇ ಬೇಳೆಯಲ್ಲಿ ಮಾಡಿರೋ ಫ್ರೈ ಇದು. ಅವರೇ ಬೇಳೆ ಫ್ರೈ ಮಧ್ಯಾಹ್ನ ತಿನ್ಬಿಡಿ. ನಾನು ಇದನ್ನು 3 ಗಂಟೆಗೆ ಮಡಿಕಿದ್ರು. 3 ಗಂಟೆ ಆಯ್ತು ಹೋಗ್ಬಿಟ್ಟಿದ್ದೀನಿ. ಇವರೇ ಮಾಡಿರೋದು ಬೆಟ್ರು. ಅಲ್ಲಿ ಕಾಣ್ತಾನೆ ಇಲ್ಲ ಅವಳು. ಹೆಂಗದೆ ಯಾರು ಹೆಂಗದಿದ್ರು ನಾವಂತೂ ತಿಂತಾ ಇರ್ತೀವಿ. ಏನಾರು ಮಾಡ್ಕೊಂಬಂದು ನೀವು ಊಟನ ನಿನ್ ಕರ್ದಲ್ಲಿ ಏನಿಲ್ಲ ತಿಂತಾ ಇದ್ದೀವಿ. ಗೈಸ್ ಊಟ ಆಯ್ತು. ನಾಗೇಶ್ ಅಣ್ಣ ಪಾನ್ ಪರಾಕ್ ಅಂತ ನೋಡ್ರಿ. ನೋಡಿ ಗೈಸ್, ಇದು ಲವಂಗ ಪಾನ್ ಪರಾಕ್. ಲವಂಗ. ಹಿಂಗೆ ಅದು ಒಂದ್ಸಗಡೆ ಉದಿಸ್ಕೊಂತಿರೋದು. ಹೆಂಗಿತ್ತು ಊಟ? ನೀನ್ ಮಾಡಿದ್ ನೀನ್ ಹೇಳಂಗಿಲ್ಲ. ನಾನ್ ಮಾಡಿದ್ ಹೆಂಗಿದಪ್ಪ? ನೀರುಳ್ಳಿ ಬೆಳ್ಳುಳ್ಳಿ ಎಷ್ಟು ಉಳ್ಕೊಂಡಿರೋದು ನೀನು? ಹೆಂಗಿದಪ್ಪ? ಸೂಪರ್. ಗೈಸ್ ಹುಡುಗರೆಲ್ಲ ಹೊರಟೋದ್ರು.
ಬಿರಿಯಾನಿ ಮಾತ್ರ ಖಾಲಿ ಆಗೋ ಇಷ್ಟೇ ಸುಡ್ದಿನ ಒಂದಿಷ್ಟು ತಪ್ಪ ಮಾಡಿದ್ದು ಎಷ್ಟು ಜನ ನೋಡ್ರ ಆಚೆ ನಾವು ನಮ್ಮ ಹುಡುಗರೆಲ್ಲ ಒಂದು 5 ಜನ ನೋಡ್ರಾ ಟ್ರೈ ಮಾಡಕ್ಕೆ ಹೇಳಿ ಎಲ್ರಿಗೂ ಒಂದ್ಸರಿ. ಹೇಳಿ ನೀನು ನಾನ್ ವೆಜಿಟೇರಿಯನ್ಗೆ ನೀನು ಮಾಡಿದ ಪ್ರೊಸೀಜರ್ ತಂದೂರಿ ಮಸಾಲ ಹಾಕಿ ಮಾಡಕ್ಕೆ ಹೇಳೋದು ಸೂಪರ್ ಆಗಿರುತ್ತೆ. ನೀನು ಹೇಳಂತ ಮಾಡ್ರಿ ಅಂತ ಮಾಡಿ ಗೈಸ್ ಒಂದ್ಸರಿ ಮಾಡಿಬಿಟ್ಟು ಕಮೆಂಟ್ ಮಾಡಿ. ನೀನು ಮಾಡಿ ಮಾಮೂಲಿ ನೀನು ಒಂದ್ಸರಿ ಈ ಅಡುಗೆಗಳನ್ನೆಲ್ಲ ಟ್ರೈ ಮಾಡ್ಬೇಕು ತಾಯಿ. ಮಾಡ್ಬೇಕು ತಾಯಿ. ಮಾಡ್ತೀಯಾ? ಮಾಡ್ತಾಳೆ. ಓಯ್ ಹಾ ನೀ ಅಲ್ಲಿ ಬಿರಿಯಾನಿ ಮಾಡಿದ್ಯಾ ಒಂದ್ಸರಿನಾದ್ರು? ಅದು ಯಾವ ಥರ? ಪಲಾವ್ ಥರ? ಅಜಯ್ ನಿಂದ ಹೆಂಗ ಅಜಯ್ ಕೋಳಿ ತಿನ್ನಲ್ಲ ನೀನು? ಗೈಸ್ ನಮ್ಮ ಅಜ್ಜಿಗೆ ಮಟನ್ನು ಹೆಂಗದೆ ಮಟನ್ನು ಅದನ್ನ ಇವರೇ ಮಾಡ್ಕೊಟ್ಟಿರೋದು. ಆ ಮೂಳೆ ಕಿತ್ತಾಡ್ತಾವ ಮೂಳೆಗೆ. ಹೋಯ್ ನಮ್ಮ ಮಟನ್ ಕೈಯಿಂದಾನೆ ಮುಟ್ಟಲ್ಲ, ಆದ್ರೂ ಅಡುಗೆ ಮಾಡ್ತಾರೆ. ಹೇಳ್ತೀನಲ್ಲ ಕೋಳಿ ತಿಂದಿದ್ರೆ ಮಟನ್ ತಿಂದ ಬಂತಿ. ಚಿಕ್ಕ ವಯಸ್ಸಿಂದ ರೂಢಿ ಇಲ್ಲ. ಚಿಕ್ಕ ವಯಸ್ಸಿಂದ ಏನಿಲ್ಲ, ಏಕೆ ಮೌನ? ಮಧ್ಯದಲ್ಲಿ ಬಿಟ್ಟಿರೋದು. ಓಹೋ ಹಣ ಇದೊಳಲ್ಲಿ ಇವಳು ತಾಯಿ. ಗೈಸ್ ನನ್ನ ತಂಗಿ ನೋಡಿ ಬೋಡಿ ಆತವಳೆ ಬೋಡಿ. ಎಣ್ಣೆ ಹಾಕಿ ಕೂಡ್ಲೆಲ್ಲ ಕಚ್ಕೊಂಡಿರೋದು. ತಾಯಿ ನಿನ್ ಸ್ಕಿನ್ ಕೇರ್ ಅಂತ ಹೇಳಿ. ಬಂದಿನ ಹಿಂಗಿದ್ಲು ಒಣಗೋಗಿದ್ಲು. ಒಣಗೋಗಿದ್ಲು ಅಲ್ಲ ಅಲ್ಲಡಿಕೆ ಹಾಕಿರೋದು. ಅಲ್ಲಡಿಕೆ ಎಳಕೆ ಕಳ್ಸಿದ್ದೀನಿ ಈ ವಯಸ್ಸಿಗೆ. ಈ ವಯಸ್ಸಿಗೆ ಎಳಕೆ ಕಳ್ಸಿದ್ದೆ ಅವಳಿಗೆ. ಬಾರ ಪಾತ್ರೆ ಉಜ್ಜುವಂತೆ ಆಮೇಲೆ ಇಲ್ಲಿ ಹಂಗೇನಾರು ಗಲಿಬಿಲ್ ಇರ್ತಾಳಲ್ಲ ಅದ್ ಜರ್ಕೊಂಡ್ಬಿಡ್ತಾಳ. ಕರ್ಗೋಗ್ತಾಳೆ, ನೀರ್ಗಂಗ ಆಟ ನೀರ ಸಿಡಿಲಿಲ್ಲ ಇನ್ನೂ ಸೆಟ್ ಆಗ್ಬೇಕು. ಅಲ್ಲಿ ಹೋದಾಗ ಇತ್ತಂಡಾಗ ಸನ್ಸ್ಕ್ರೀನ್ ತಾಯಿ. ಸನ್ಸ್ಕ್ರೀನ್ ಹೆಸರು ಕಾಳು ಹಾಕಿ ಚೆನ್ನಾಗಿರುತ್ತೆ. ಹುಳಿ ಕಾಳು ಹಾಕ್ಬೇಕು, ಇನ್ನೂ ಸಾಕಾಗಿರ್ತದೆ. ಹುಳಿ ಕಾಳು ಹಾಕಿ ಮಾಡ್ರಿ ನೋಡ್ರಿ. ಹುಳಿ ಕಾಳು ಹಾಕ್ಬಿಟ್ಟಣ ಒಂದೊಳಗೆ ಕಾಯಿ ತುರ್ಬಿಡು ತಪ್ಪದು ಹಾಕು ಒಗ್ಗರಣೆ ಹೇಳ್ತೀನಿ ಕಾಳಿಗೆ. ಹಾ 2 ಮೊಟ್ಟೆ ಹೊಡ್ಬಿಡು. ಮಂಗಳವಾರ ಮಾಡು. ನಾಳೆಗೆ ಮಾಡ್ಕೊಡ್ತೀನಿ ಹೆಂಗ್ರೆ. ನಾಳೆ ಸೋಮವಾರ. ಮಂಗಳವಾರ ಮಾಡಂಗ್ರೆ. ಮಂಗಳವಾರ ಇಲ್ಲೇ ಕೂತಿರ್ತಾರೆ ನಿಂಗೆ. ಯಾಕೆ ಕಳ್ಸ್ಕೋಬೋದು ಬೇಡ. ಸೋಮವಾರ ಮುಗಿಸ್ಕೊಂಡ್ ಬರೋಣ ಸಾಯಂಕಾಲ. ಇವಾಗ್ಲೇ ನೋಡಿದ್ರೆ ಸಾಯಂಕಾಲ ಹೆಂಗ್ ಮಾಡ್ತಾ ಇದ್ರು. ಆಗೋಗಾರ ಅವರು ಮನೆಯಲ್ಲ ಇಬ್ರು ಇಲ್ಲ, ನಮ್ಮ ಫ್ರೆಂಡು ಇಲ್ಲ, ನೀನು ಇಲ್ಲ. ಇಲ್ಲ. ಯಾವಾಗ ಬರ್ತೀನಿ? ಅಣ್ಣ ನಿನ್ಗೆ ಸ್ವಸ್ತಿರೋದು ಸೊಪ್ಪು. ನಂಗೆ ಗೊತ್ತಾಯ್ತು. ಅಣ್ಣ ಮಾಡ್ತೀರ ನೀವು? ಮಾಡ್ತೀರ ನೀವು ಇದನ್ನ? ಮಾಡೋದಿಲ್ಲ ಅಂತಂದೆ ಮತ್ತೀಗ. ನಮ್ಮೂರಾಗ ಇದು ಈ ಸೊಪ್ಪಲ್ಲ ಇನ್ನೊಂದ್ ಯಾವ್ದೋ ಕೊಟ್ಟಿತ್ತು ಅಜ್ಜಿ, ಅದು ಮಾಡಲ್ಲ ಅಂತಂದ್ರೆ ಅದ್ ನಮ್ಗೆ ಗೊತ್ತಿಲ್ಲಪ್ಪ. ಇದೇನ್ ಸೊಪ್ಪು ಇದು? ಬೆಳಗ್ಗೆ ಸತ್ತೆ ಬ್ಯಾರಕೆ ಮಾಡ್ಕೊಟ್ಟಿತ್ತವ ಮಸೊಪ್ಪೆ ಅಂತ ಇವ್ರು ಏನೋ ಅನ್ಕೊಂಡ್ಬಿಟ್ಟವ್ರೆ. ಇದೇನ್ ಸೊಪ್ಪು ಹೇಳಿದು? ಹಣಗುನೆ ಸೊಪ್ಪು. ಹಣಗುನೆ ಸೊಪ್ಪು. ಇದು ನಾವು ನಮ್ಮೂರ ಫೇಮಸ್. ಇದು ಕೆರೆ ಕಿತ್ಕೊಂಡ್ಬರ್ತೀರ? ಕಣ್ಣಿಗೆಲ್ಲ ಭಾರಿ ಒಳ್ಳೇದು. ವಿಟಮಿನ್ ಎ ಜಾಸ್ತಿ ಇದರಲ್ಲಿ. ಪಾಯಿಂಟ್ ಇದು ಪಾಯಿಂಟ್. ನಾನ್ ಹೆಂಗ್ ಮಾಡ್ಕೊಂಡಿ ನೋಡ್ತೇನೆ. ಅದೇ ನಾನು ನೀನು ಇಬ್ರು ನೋಡೋಣ ತೋಟಕ್ಕೆ ಹೆಂಗಿಕ್ಕಲ್ಲ ಅಂತ. ಅದೇ ಹೇಳ್ತಲ್ಲ ಸಮಾಧಾನ ಅಂತ. ಸಮಾಧಾನ ಮಾಡ್ಕೊಳಪ್ಪ ಅಪ್ಪ, ಸಮಾಧಾನ ಮಾಡ್ಕೊಳ. ಮದಿನಾತು ನೀನು ತಾತನ ಮತ್ತೆ ಹಂಗೆ ಕಲ್ತಿದ್ದ? ಏನ ನಿಮ್ ತಾತ ಎದ್ ಮಾಡ್ರು? ನಮ್ ಕಾಲ ಹಂಗಾಯ್ತು, ಈ ಕಾಲ ಹಂಗಲ್ಲ. ನಮ್ ಕಾಲದಲ್ಲಿ ನಾವ್ ಗೇರ್ ತಿನ್ನವು. ಈಗ ಏನಿಲ್ಲ, ಅಲೋ ಅಂದ್ರು ಪಲಾವ್ ಮನೆ ಬಾಗಿಲಿಗೆ ಬಂದು ನಿಂತಿರ್ತದೆ. ಅಲೋ ಅಂದ್ರೆ ಪಲಾವ್ ಅಲೆ ರೆಡಿ ಮನೆ ಬಾಗಿಲಿಗೆ. ಪಲಾವ್ ಮನೆ ಮುಂದೆ ಹಂಗಲ್ಲ, ಅಲೋ ಅಂದ್ರೆ ಪಲಾವು. ಪಲಾವ್ ಮನೆಗೆ ಮನೆ ಬಾಗಿಲಿಗೆ ಅಂತ ಅಲ್ಲಿಗೆ ಅರ್ಥ. ಊಟ. ನಾವ್ ಅಂತವರೆಲ್ಲ ಮದ್ವೆ ಅಯ್ಯೋ ಹೇಳಿಲ್ವೇನವ ತಡ್ಕೊಳವ ಒಂಚೂರ ಅಂತ. ನೋಡು ಅಮ್ಮ ವಾಶ್ರೂಮ್ ಕಟ್ಬೇಕಂತ ಹೇಳ್ತಲ್ಲ, ಯಾರೊಬ್ರು ಕಮೆಂಟ್ ಮಾಡವ್ರ. ಅದ್ರ ವಾಶ್ರೂಮ್ ಕಟ್ಟಿದ್ರೆ ಅದ್ರಾಗ ಹೋಗಿ ಬರೋಷ್ಟಲ್ಲಿ 4 ಸ್ಟಾಪ್ ದಾಟಿರುತ್ತೆ. ಕರೆಕ್ಟ್ ಅಲ್ವಾ ಅದು? ಬರೋಷ್ಟ ಸ್ಟಾಪ್ ಬಿಟ್ಟು ನೆಕ್ಸ್ಟ್ 4 ಸ್ಟಾಪ್ ಆಗಿರ್ತದ ಅಂತ ಕಥೆಗಳು ಗೈಸ್. ಅಲ್ಲ ಅದೇ ನಂದು ಪವಾಡ ಬೆಳಿಗ್ಗೆ ಅವರು ಗುರುಸ್ವಾಮಿ 3 ಮಾಸದಿಂದ 10 ಮಾಸದಿಂದ ಒಂದು 13 23 ಹದಿನೈದು ಅಷ್ಟೇ. 33 ವರ್ಷ ನಾವೇ ಸ್ವಾಮಿ. ವಯಸ್ಸು ನಾಳೆ ಎಕ್ಸಾಮ್ಗೆ ಮತ್ತೆ ನಾನೇನು ಅನ್ನಲ್ಲ ಸ್ವಾಮಿ. 4 ಚೆನ್ನಾಗಿ ನೋಡ್ಕೊಂತೀವಿ. 13 12 13 ವರ್ಷ ಬರೀಬೇಕು. 13 ವರ್ಷ ಬರೋದಕ್ಕೆ 33 ವರ್ಷ ಓದಿದ್ವಿ. 33 ವರ್ಷ ಓದಿದ್ರೆ ಸಾಕು ಬೇಜಾನ ಆಯ್ತು.
ಅದು ಅಸೈನ್ಮೆಂಟ್ ಅದಲ್ಲ. ನಾನು ಎಕ್ಸಾಮಲ್ಲಿ ಎಷ್ಟು ಕ್ವಶನ್ ಬರೀಬೇಕಾಗಿರೋದು ಅಂತ 100 ಮಾರ್ಕ್ಸಿಗೆ ನಾನು ಬರೀಲ್ಲ ಒಂದ್ ಜೊತೆ ಕುತ್ಕೊಂಡಿಗೆ 100 ಮಾರ್ಕ್ಸಿಗೆ 12 ಕ್ವಶನ್ ಬರೀಬೇಕಣ್ಣ. 13 ಕ್ವಶನ್ ಬರೀಬೇಕು. 12 ಕ್ವಶನ್ ಒಂದು ಯಾವುದೋ ಕೇಸ್ ಸ್ಟಡಿಯಿಂದ ಕೊಡ್ತಾರೆ. 20 ಮಾರ್ಕ್ಸ್ ಜೀವ ಕಾಪಾಡ್ತಾ ಇದೆ ನಮ್ಮದು. ಅಷ್ಟು ಬರ್ಬಿಟ್ರೆ ಆಯ್ತು ಗೈಸ್. ಗೈಸ್ ಟೈಮ್ 10 ಗಂಟೆ ಆಯಿತು, ಮಲಗ್ಬಿಡ್ತೀನಿ ಇವಾಗ. ಓದೋಕ್ಕಾಗಲ್ಲ. ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತೀನಿ ಗೈಸ್ ನಾನು ಓದೋಕ್ಕೆ. 3 ಗಂಟೆಗೆ ಎದ್ಬಿಟ್ಟು ಓದ್ಕೊಂತೀನಿ. ಇವಾಗ ಒಂದು ಅರ್ಧ ಓದಿದ್ದೀನಿ. ಎಷ್ಟು ಗಂಟೆಗೆ ಎಬ್ಬರಿಸ್ತೀಯಾ? ಎಷ್ಟು ಗಂಟೆಗೆ ಬಸ್ಲಿ? 3 ಗಂಟೆ. ನೀನು ಎಬ್ಬರಿಸ್ಕೊಂಡು ನಾನೇ ಹೇಳ್ತೀನಿ ಗೈಸ್. 3 ಗಂಟೆಗೆ ಎದ್ದೇಳಬೇಕು. ಮಲಗನ 3 ಗಂಟೆ. 3 ಗಂಟೆಗೆ ಸರಿ. 3 ಗಂಟೆಗೆ ನಾನು ಕರೆಕ್ಟ್ 5:15 ಎಬ್ಬಿಸ್ಬಿಡು. ಸರಿ ಆಯಿತು. ಸರಿ ಆಯ್ತು. ಯಾಕೆ 5:15ಕ್ಕೆ? ನಾಳೆ 9 ಗಂಟೆಗೆ ಬಂದುಬಿಟ್ಟು 7:15 ಬಸ್ಗೆ. ಆಗಲ್ಲ. ಮಿಕ್ತಿ ಹಾಕ್ತಾರೆ. ನಿಮ್ಮ ಮನೆಯಲ್ಲಿ ಕಾಸು ಹಾಕ್ತಾರೋ? ಹಾಂ, ನಿಮ್ಮ ಮನೆಯಲ್ಲಿ ಕಾಸು ಹಾಕ್ತಾರೆ. ಯಾರು ನಾನು ಮುಟ್ಟವ್ರು ಬಂದು 3 ದಿವಸ ಆಗದೆ ಅಣ್ಣಯ್ಯ ಅಂತ. ಹಾಂ, ನಾನು ನಿಂಗೆ ಹೇಳಿದ್ರು ವೇಸ್ಟ್ ಬಿಡಮ್ಮ. ಯಾವಾಗಲೂ ಎಬ್ಬಿಸ್ತೀನಿ ಅಂತ ಹೇಳ್ಬಿಟ್ಟು ಆಕಾರ ಕೊಡಾಗತ್ತದೆ. ನಾನು 6 ಗಂಟೆ ಬಸ್ ನೀನು 5 ಎಬ್ಬರಿಸ್ತಾ ನಾನು 5 ಗಂಟೆಗೆ ಅಂದ್ರೆ ಅದ್ ನಿಂತ್ ಕೂಗ್ಬಿಟ್ಟು ಹೋಗೋದಲ್ಲ, ಎಳ್ದಾಡಿ ನನ್ನ ತಡ್ಕೊಳ್ರಿ. ನಾನು ಬಂದಿಲ್ಲ. ನೀರು ಬಿಡಮ್ಮ, ನೀರು ಬಿಡಿ. ಹೋಗ್ಬಿಡು ಹೇಳ್ತೀನಿ. ಆಮೇಲೆ ಒಳಗಡೆ ಹೇಳ್ತದೆ ಬಾರ ಬಿಡು ಅಂತದೆ. ಅಯ್ಯೋ ಆಮೇಲೆ ಬಾರ ಬಿಡು ಅಂತದೆ. ಸೊಳಿ ನಾನು ನಾಳೆ ಬಿಡ್ಗಿಡೋ ಸುಳ್ಳು 3:30ಗೆ ಎದ್ದೇಳ್ತೀನಿ. 3 ಗಂಟೆ ಓದ್ಕೊಂತೀನಿ. 6 ಗಂಟೆಗೆ ಸೀದಾ ಬೆಡ್ಕೋತೀನಿ. ಹೂ ಆರ್ ಯು? ಆಯ್ತು 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 ರಾಜು, ಇರ್ಲಿ. ಆಯ್ತಲ್ಲ, ನೀನು ಇದಕ್ಕೆ ಹೋಗ್ಬಿಡು. ಅದಕ್ಕೆ ಬಸ್ಗೆ ಹೋಗ್ಬಿಡು ಸುಮ್ಮನೆ. ಅದೇ ಮತ್ತೆ ಬಸ್ಗೆ ಮತ್ತೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ? ಅವೆಲ್ಲ ತುಂಬ್ಕೊಂಡಿದ್ಯಾ ಚೀಲಕ್ಕೆ? ಏನು ಆಚೆ ಮಾತಾಡ್ದಷ್ಟೇ. ಅದೊಂದೇ ನೀನೇನಿಲ್ವಾ? ಅಮ್ಮ ನಾಳೆ ಮಿಸ್ ಮಾಡ್ಬೇಡ. ದೇವರಾಣಿ ಎಬ್ಬರಿಸ್ತೀನಿ ನಾನು. ಎದ್ದಾಳುವಾಗ ಕರೆಕ್ಟಾಗಿ ಎಬ್ಬರಿಸ್ತೀನಿ. ನೋಡಿ ಹಾಲು ಕುದಿಸ್ಬೇಕಿದ್ದೀನಿ. ಟೀ ಮಾಡ್ಕೊಡ್ತೀನಿ. ಕಷಾಯ ಮಾಡ್ಕೊಳ್ಳ. ಆಯ್ತು, ಹೋಗಿ ಮೈಕ್ ಹೋಗು. ಬಾಯ್ ಬಾಯ್, ಗುಡ್ ನೈಟ್. ನಾನು ಈಗ ಹಾಸ್ತೀನಿ ಮುಡ್ತೀನಿ. ಯಾವಾಗ ದನ ಕಟ್ಕೊಳ್ಳಿ. ಗುಡ್ ನೈಟ್ ಅಂದ್ರೆ ಏನು ಹೇಳು? ಏನಂತ? ಶುಭರಾತ್ರಿ. ಶುಭರಾತ್ರಿ ಅಂತಲ್ಲ ಹೇಳು. ಗುಡ್ ನೈಟ್ ಅಂದ್ರೆ ಗುಡ್ ನೈಟ್. ಗುಡ್ ನೈಟ್ ಅಂದ್ರೆ ರಾತ್ರಿ ಒಳ್ಳೊಳ್ಳೆ ಕನಸು ಬೀಳಿ ಆರಾಮಾಗಿ ನಿದ್ದೆ ಬರ್ಲಿ. ಹ್ಮ್